ಏನ್ ಹಿಂಗ್ ಮಾತಾಡ್ತಾ ಇದೀರಲ್ಲ, ನನ್ಗೆ ಎಷ್ಟು ಬೆಲೆ ಇದೆ ಗೊತ್ತಾ? ಎಷ್ಟೈತೆ ಬಾಸು ನಿನಗೆ ಬೆಲೆ? ಕೋಟಿ ಕೋಟಿ ಬೆಲೆ ಇದೆ. ಏನ್ ಕ್ಯಾಶ ಇಲ್ಲ ಕೂದ್ಲ? ತಿನ್ನಿ ರೊಟ್ಟೆ, ನಮ್ ತರ ಆಯ್ತಿರ ಜಟ್ಟೆ. ಬಾಸು ಅಲ್ಲೇನು ಕಾಣಿಸ್ತಾನೆ ಇಲ್ಲ, ಎಲ್ಲ ಇಲ್ಲೇ ಕಾಣಿಸ್ತದೆ. ಓಹ್ 100 ಜನ ಬರ್ಬೋದು, 100 ಜನ ಹೋಗ್ಬೋದು. ಈ ತರದವ್ರ ಪ್ರೀತಿ ಸಿಗೋದು ಕಷ್ಟ. ಅಂಟಮ್ಮ ಸ್ಪೆಷಲ್ ಏನು? ಕೋಳಿ ಖಾರ, ಕಡಕ್ ಜೋಳದ ರೊಟ್ಟಿ. ನಮ್ಮಳ್ಳಿ ಅಡ್ಗೆ ಇನ್ನೂ ಚಂದ. ಬಾಗುರು ನಮ್ಮಳ್ಳಿಗೆ ಹಂಚ್ಕೊಂತೀನಿ ನನ್ನ ಜೊತೆಗೆ. ಬಸವ, ಹೇಳ ಇವತ್ ರೆಸಿಪಿ ಹೆಂಗಿರ್ತದೋ ಏನೋ. ಎಲ್ಲ ಮಾಯ್ ಕಾರ್ ನನ್ ಮಗನೇ. ಏನ್ ಗೊತ್ತಿಲ್ವಾ ನಿನ್ಗೆ ಇವತ್ತು? ಏನ್ ಹೇಳ್ತಾ ಇದೀನಿ, ನನ್ ಗೊತ್ತಿಲ್ವಾ? ಕೋಳಿ ಖಾರ. ಅದಕ್ಕೆ ನಿಮ್ ಹೊಟ್ಟೆ ತುಂಬಾ ಭಾರ. ಇವತ್ತು ಕೋಳಿ ಖಾರದ ತಿನ್ಬಿಟ್ಟು ನನ್ನ ಹೊಟ್ಟೆನ ಇನ್ನ ಭಾರ ಮಾಡ್ಕೊಬಿಡ್ತೀನಿ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಏನ್ ಹಿಂಗ್ ಮಾತಾಡ್ತಾ ಇದೀರಲ್ಲ, ನನ್ಗೆ ಎಷ್ಟು ಬೆಲೆ ಇದೆ ಗೊತ್ತಾ? ಎಷ್ಟೈತೆ ಬಾಸು ನಿನಗೆ ಬೆಲೆ? ಕೋಟಿ ಕೋಟಿ ಬೆಲೆ ಇದೆ. ಏನ್ ಕ್ಯಾಶ ಇಲ್ಲ ಕೂದ್ಲ? ಇವತ್ತು ಚಿಕನ್ ಖಾರ ಕಡಕ್ ಜೋಳದ ರೊಟ್ಟಿ ಜೊತೆ ಮಾಡ್ತಾ ಇದೀವಿ. ಹೆಂಗಿರ್ತದೆ ಅಂದ್ರೆ ಅದು ನಮ್ಮ ದಕ್ಷಿಣ ಭಾರತದ ಅಡುಗೆನ ಉತ್ತರ ಭಾರತದ ಟಚ್ ಕೊಟ್ಟು ಮಾಡ್ತಾ ಇದೀವಿ. ನೋಡ್ತಾ ಇರಿ ಯಾವ ಥರ ಮಾಡೋದು ಅಂತ ತೋರಿಸ್ತೀವಿ ಬನ್ನಿ. ಈಗ ಕಡಲೆಕಾಯಿ ಎಣ್ಣೆ, ತಾಜಾ ತಾಜಾ ಚಿಕನ್ನು, ಕಲ್ಲುಪ್ಪು, ಸಣ್ಣ ಕಟ್ ಮಾಡ್ಕೊಂಡಿರೋ ಶುಂಠಿ, ಹಸಿರು ಮೆಣಸಿನ್ಕಾಯಿ, ಚಿಕನ್ನು ಚೆನ್ನಾಗಿ ಅರ್ಧ ಭಾಗ ಬೆಂದೈತೆ. ಈಗ ಟೊಮೊಟೊ ಹಣ್ಣು ಒಳ್ಳೆ ರುಚಿ ಕೊಡ್ತದೆ. ನಾಟಿ ಟೊಮೊಟೊ ಹಣ್ಣು ಹಾಕೊಳ್ಳೋಣ. ಟೊಮೊಟೊ ಹಣ್ಣೆಲ್ಲ ಚೆನ್ನಾಗಿ ಬೇಯ್ಕೊಳ್ಳಿ. ಈಗ ಮುಚ್ಬಿಡೋಣ ಬನ್ನಿ. ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಕಾಳು ಮೆಣಸಿನ ಪುಡಿ, ಇಷ್ಟೇ ಐಟಮ್ ಹಾಕೋದು. ಇದು ಒಳ್ಳೆ ಅದ್ಭುತವಾಗಿ ಟೇಸ್ಟ್ ಬರ್ತದೆ. ಆರಾಮಾಗಿ ಮಾಡ್ಕೋಬೋದು.
ಚಿಕನ್ ಖಾರ ರೆಡಿ ಆಯಿತು. ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರೆಡಿ ಆಯ್ತು ಕೋಳಿ ಖಾರ. ನನ್ ಬಾಯಿ ತುಂಬಾ ನೀರ ನೀರ. ಊಟ ಮಾಡ್ ಬಾರು. ಮರ ಮುಟ್ಟಿಸ್ಕೊ, ಇನ್ನು ಬೆಲ್ಲು ಹೊಡಿಲಿಲ್ವೇ? ದೊಡ್ಡದು ಲೋಕಿ ಬಸ್. ಅದೆಲ್ಲ ಸರಿ ಕಣೋ ಲಕ್ಕಿ ಬಸ್ಸು, ನಿಮ್ಗೆ ಕಾಂಪಿಟೇಷನ್ ಕೊಡೋನು ದಯಾನಂದ್ ಇಲ್ಲಿ. ದಯಾನಂದು ಕಾಂಪಿಟೇಷನ್ ಕೊಡ್ತೀನಿ ಅಂತ ಓದ್ ವಿಡಿಯೋದಲ್ಲಿ ಹೇಳ್ದ, ಅವನ್ನೇ ಕಟ್ ಮಾಡ್ಬಿಟ್ಟು ಅವ್ನು ನೋಡಪ್ಪ ಈಗ. ನಿನ್ಗೇನ್ ಬಂತಯ್ಯ ಕೇಳ್ಗಾಲ? 2 3 ಜೋಳದ ರೊಟ್ಟಿ. ನನ್ನ ಹೊಟ್ಟೆ ತುಂಬಾ ಗಟ್ಟಿ. ಚೆನ್ನಾಗಿ ಹಾಕೊಂಡು ಕುಟ್ಟಿ. ಈಗ ಕೂಟೆ ಎತ್ತು ಬಿಡೋದೆ. ಹೊಸ ಎರಡು ಒಂದೇ ಸರಿ ಬಿಟ್ಬಿಡ್ಲಾ? ಒಳ್ಳೆ ಕಾಡ್ ಮನ್ಸಾಡ್ದಂಗ ಆಡ್ತಿಯಲ್ಲ. ಈಗ ಒಂದೊಂದೇ ಬಿಡೋಣ, ಗಾಬರಿ ಆಗ್ಬಿಡ್ತಾರೆ ನಮ್ಮ ಭಟ್ರು. ಎಪ್ಪಿಸ್ ತಿನ್ನೋದು ಒಂದು ಕಲೆ ಕಂಡಿದೆ. ಎಲ್ಲಿ ಬರ್ತದೆ ಇವ್ರು ಏನು ಗೊತ್ತಾಯ್ತದೆ? ಬಸ್ಸು ನೀನು ಹೇಳೋದು ನಿಜ ಬಸ್ಸು. ಇರೋ ಲೆಗ್ ಪೀಸ್ ಎಲ್ಲ ನೀನು ಹಾಕೊಂಡ್ರೆ ಅವ್ನಿಗೆ ಎಲ್ಲಿ ಗೊತ್ತಾಯ್ತು ಬಸ್ಸು ತಿನ್ನೋಕ್ಕೆ? ಬಸ್ಸು ಅವನಿಗೂ ಒಂದು ನಮ್ಗೆಲ್ಲಪ್ಪ ಗೊತ್ತೈತದೆ, ಎಲ್ಲ ಇವನೇ ಹಾಕೊಂಡು ತಿನ್ಕೊಬಿಟ್ರೆ ಲೆಗ್ ಪೀಸ್ ಹೆಂಗ್ ತಿನ್ನೋದು ಅಂತ ಇಲ್ಲಿ ಗೊತ್ತೈತದೆ ನಮ್ಗೆ. ವಿಷಯ ಒಂದೊಂದು ಪೀಸಲ್ಲಿ ಒಂದೊಂದು ಅದ್ಭುತ. ಹಂಗದೇ ಪೀಸು. ತಿನ್ನಿ ರೊಟ್ಟಿ ನಮ್ಮ ಥರ ಆಯ್ತಿರ ಜಟ್ಟಿ. ಬಾಸು ಅಲ್ಲೇನು ಕಾಣಿಸ್ತಾನೆ ಇಲ್ಲ, ಎಲ್ಲ ಇಲ್ಲೇ ಕಾಣಿಸ್ತಾ ಇದೆ. ಬಸ್ಸು ಎಲ್ಲ ಇಲ್ಲಿಂದ ಇಳ್ಕೊಂಡೋಗೋದೆ. ಈಗ ಬಿಡ್ತೀವಿ ನೋಡಿ ಒಂದು ಪೀಸು. ಮುಗಂಬಾಗ ಮಜಾ ಬಂತ. ಸೂಪರ್. ಕೃಷಿ ಬಸ್ಸು ಇವ್ರು ಯಾವಾಗಲೂ ಹಿಂಗೆ ಅಂತ ಇರ್ತಾರಲ್ಲ, ಆ ಅಭಿಮಾನಿಗಳು ಕೇಳ್ತಾ ಇರ್ತಾರೆ, ತಾತನ ಕರ್ಕೊಂಬಿಟ್ಟು ಅಲ್ಲಿ ಇಲ್ಲದೆ ತಾತನ ಕರ್ಕೊಂಬಿಟ್ಟು ಹಾಕ್ಬಿಟ್ಟು ಏನೋ ಮಾಡ್ತಾಯಿದ್ದೀರಿ ಅಂತ. ಹೆಂಗೆ ಅವ್ರ ಬಗ್ಗೆ ಹೇಳಿ ಬಸ್ಸು. ಅವರು ಸ್ವಲ್ಪ ಮಾತಾಡೋಕೆ ಬರಲ್ಲ ಅಷ್ಟೇ, ಅದಕ್ಕೋಸ್ಕರ ಅವರು ಬರೀ ಆ್ಯಕ್ಷನಲ್ಲಿ ತೋರಿಸ್ತಾರೆ. ಇಷ್ಟಪಟ್ಟು ಖುಷಿಯಿಂದ ಬರ್ತಾರೆ, ಅದೇ ನಮಗೆ ಪುಣ್ಯ. ನೋಡಿ ಈ ಥರ ಯಾರೂ ಸಿಗಲ್ಲ. ಹಾಂ ನೋಡಿ ಅವ್ರು ಖುಷಿ ಪಡ್ತಾ ಇರ್ತಾರೆ ಅಷ್ಟೇ. ಆ ಥರ ಈ ಥರದವ್ರು ಬೇಕು ನಮಗೆ. ನಿಮ್ಮ ಪ್ರೀತಿ ಹಿಂಗೆ ಇದ್ದರೆ ಈ ಥರದವ್ರು ನಮ್ಮ ಜೊತೆ ಇದ್ದೇ ಇರ್ತಾರೆ. 100 ಜನ ಬರ್ಬೋದು, 100 ಜನ ಹೋಗ್ಬೋದು. ಈ ಥರದವ್ರು ಪ್ರೀತಿ ಸಿಗೋದು ಕಷ್ಟ, ನಮ್ಮ ಜೊತೆ ಇದ್ದೇ ಇರ್ತಾರೆ. ಏನು ರಮಣ ಹೆಂಗೈತೆ? ಹಾಂ ಸೂಪರ್. ನೋಡಿದ್ರಲ್ಲ ಅವ್ರು ಮಾತಾಡಲ್ಲ ಅಷ್ಟೇ, ಸೂಪರ್. ಜೋಳದ ರೊಟ್ಟಿ, ಚಿಕನ್ ಖಾರ. ಬನ್ನಿ ಖಾರನ ರೊಟ್ಟಿಗೆ ಹಾಕ್ಕೊಂಡು ನೋಡ್ತಾ ಇರ್ಬೋದು. ತಿಂತಾಯಿದ್ರೆ ಆ ಟೊಮೊಟೊ ಹುಳಿ, ಶುಂಠಿ, ಮೆಣಸಿನ್ಕಾಯಿ ಚಿಕನ್ಗೆ ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ನೋಡ್ತಾ ಇರ್ಬೋದು. ಇಷ್ಟು ಸಿಂಪಲಾಗಿ ಇಷ್ಟು ಟೇಸ್ಟ್ ಆಗಿರೋ ಖಾರ ಚಿಕನ್ನು ನಾನು ನೋಡಿರೋದೇ ಇಲ್ಲ. ನೀವು ಬೇಕಾದ್ರೆ ಒಂದು ಸತ ಮಾಡ್ಕೊಳ್ಳಿ. ಇಷ್ಟು ಈಸಿಯಾಗಿ ಇಷ್ಟೊಂದು ಚೆನ್ನಾಗಿ ಟೇಸ್ಟ್ ಬರ್ತದ ಅಂತೀರಿ. ಅಷ್ಟು ಒಳ್ಳೆ ಟೊಮೊಟೊ ಹುಳಿ ಅಂತೂ ಚಿಕನ್ ಜೊತೆ ಬೆರೆಸ್ಕೊಂಡು ಆ ಖಾರಕ್ಕೆ ಅದ್ಭುತವಾಗೈತೆ ಕಣ್ರಿ. ಸಿಂಪಲಾಗಿ ಮಾಡ್ಕೋಬೋದು ನೀವು. ಆರಾಮಾಗಿ ಬ್ಯಾಚುಲರ್ಸ್ ಮಾಡ್ಕೋತಿರಲ್ಲ, ಈ ಥರ ಚಿಕನ್ ಮಾಡ್ಕೊಳ್ಳಿ. ತಿಂದರೆ ಕಳೆದೋಯ್ತೀರಾ. ಲೆಗ್ ಪೀಸು ಅವಸ್ಕೊ ಬಂದೈತೆ ನನಗೊಂದು. ಏನ್ ಹಂಗ್ ನೋಡ್ತೀಯಾ? 2 ಕೋಳಿಲಿ 3 ಲೆಗ್ ಪೀಸ್ ತಿನ್ಕೊಂಡವನೆ. ನಮ್ಗೆ ಸಿಕ್ಕಿರೋದು 1 ಲೆಗ್ ಪೀಸು. ಅದಕ್ಕೂ ಕಣ್ಣಾಗ್ತಾನಲ್ಲ, ದೃಷ್ಟಿಯಾಗಿ ನಮ್ಗೆ ಹೊಟ್ಟೆ ನೋವು ಬಂದ್ರಿ. ಏನು ಬರಲ್ಲ ಬಸ್ಸು, ಆದ್ರೂ ನಂತರ ಟ್ರೈ ಮಾಡು ಬಸ್ಸು, ನೋಡ್ತೀನಿ. ನಿಂತರ ಅದೇ 5 ಸತ ತಿನ್ಬೇಕಾಯ್ತದ ನಿಂತರ ಮಾಡೋಕ್ಕೆ. ಅದ್ಭುತವಾಗಿ ಬೆಂದೈತೆ.
ಅದ್ಭುತವಾಗಿ ರುಚಿ ಐತೆ. ಸಿಂಪಲ್ ಆಗಿ ಯಾರು ಬೇಕಾದ್ರೂ ಮಾಡ್ಕೋಬೋದು. ಈ ಥರ ಟೇಸ್ಟು ನೀವು ಕಳೆದೋಯ್ತೀರಾ, ಅದ್ಭುತವಾಗೈತೆ. ಒಂದ್ಸತ ಮಾಡ್ಕೊಂಡು ತಿನ್ನಿ, ನಿಜ ಅಷ್ಟು ಸೂಪರ್ ಆಗೈತೆ ಟೇಸ್ಟು. ನೀವು ಮಾಡಿದ್ರೆ ಕಳೆದೋಯ್ತೀರಾ, ಮಾಡಿ ಒಂದ್ಸಲ ಟ್ರೈ ಮಾಡಿ. ಸೂಪರ್ ಸೂಪರ್. ಅಂಟಮ್ಮ ಇವತ್ತು ಹೆಂಗಿತ್ತು ರೆಸಿಪಿ? ಮಾಡಿದ್ದು ಚಿಕನ್ ಖಾರ. ತಿನ್ಬಿಟ್ಟಾಯ್ತು ಹೊಟ್ಟೆ ಬಾರ. ಬಾಯ್. ಓಟ್ ಬತ್ತೀಯಾ? ಟಾಟಾ. ಓಟ್ ಬಾ.